ಹೌದು, ನೀವೇ. ನಿಮ್ಮ ಜೊತೆನೇ ಮಾತಾಡ್ತಾ ಇರೋದು. ಇನ್ಯಾರ ಹತ್ರ ಮಾತಾಡಲಿ? ನಿಮ್ಮ ಹತ್ರನೇ ಮಾತಾಡೋಕ್ಕಾಗೋದು. ಯಾಕೆ ಅಂತ ಹೇಳ್ತೀನಿ, ಬನ್ನಿ. ನನಗೆ ಒಂದು ದೊಡ್ಡ ತೊಂದರೆ ಆಗಿದೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಭೂಮಿ, ವಾಟ್ ಹ್ಯಾಪನ್? ನಾನೇನಂತ ಹೇಳಿ ಚಂದ್ರಿಕಾ? ನನ್ನ ಮನೆ ಹತ್ತಿ ಉರಿತಿದೆ. ನನ್ನ ಒಂದ್ ಮಗುವಿಂದ ಬೇರೆ ಎಲ್ಲಾ ಮಕ್ಳಿಗೂ ತೊಂದರೆ ಆಗ್ತಿದೆ. ಅವರೇ ತುಂಬಾ ಉತ್ತಮ ಅನ್ಕೊಂಡ್ಬಿಟ್ಟಿದ್ದಾರೆ. And who is that? Humans. Oh, and what did they do? ಬಾ ತೋರಿಸ್ತೀನಿ. ನಾಳೆ ನಮ್ದು ಮನೆಗೆ ಎಲ್ಲ ಆಚೆ ಇರುತ್ತೆ. ಹೌದು, ನಮ್ಮ ಮರಿಗಳೆಲ್ಲ ಆಚೆ ಬರುತ್ತೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ನಾಳೆ ನನಗೆ ಹೀಗೆ ಊಟ ಇದೆ. ನಿಂಗೆ ಗೊತ್ತಾ ನಾವೆಷ್ಟು ಲಕ್ಕಿ ಅಂತ? ಇಷ್ಟೊಂದು ದೊಡ್ಡ ದೊಡ್ಡ ಮರಗಳಿವೆ. ಇಲ್ಲಿ ಊಟಕ್ಕೆ ಉಳ್ಕೊಳ್ಳಕ್ಕೆ ಏನೂ ತೊಂದರೆ ಇಲ್ಲ. ಅಷ್ಟೇ ಅಲ್ಲ, ಈ ಗೂಡನ್ನ ಇಂಥ ಗಟ್ಟಿ ಮರ ಮೇಲೆ ಕಟ್ಟಿದೀವಿ. ನಮ್ಗೆ ಏನೂ ತೊಂದರೆ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಸಿಕ್ಕಾಯ್ತು. ಹಂಗಂದ್ರೆ ಇವತ್ತಿನೇ ಕೆಲಸ ಮುಗಿಸ್ಬಿಡೋಣ. ಹಲೋ ಶಂಕರ್. ಸ್ವಲ್ಪ ಕೆಲಸ ಬಂದಿದೆ. ಮಧ್ಯಾಹ್ನ ಆಫೀಸಿಗೆ ಬಂದ್ಬಿಡು, ಸ್ವಲ್ಪ ಮಾತಾಡಬೇಕು. ಸರಿ. ಶಂಕರ್, ಅದು ನಮ್ಮ ಐದ್ರಳ್ಳಿ ರೋಡಲ್ಲಿ ಸ್ವಲ್ಪ ಕೆಲಸ ಬಂದಿತ್ತು. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಕೆಲಸ ಮುಗಿಸ್ಬೇಕು. ಏನ್ ಕೆಲಸ? ಅದು ನಮ್ ಕಾಳಿಕಾಂಬ ಟೆಂಪಲ್ ಇಂದ SP ಆಫೀಸ್ ಸರ್ಕಲ್ ವರ್ಗು ಇರೋ ಮರಗಳನ್ನೆಲ್ಲ ಕಟ್ ಮಾಡ್ಬೇಕು. ಅಷ್ಟೊಂದ್ ಮರಗಳು? ಅದಲ್ದೆ ಎಷ್ಟೊಂದು ದೊಡ್ಡ ದೊಡ್ಡದಿವೆ ರೀ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಸಿಕ್ಕಿದೆ. ರೋಡ್ ವೈಡ್ನಿಂಗ್ ಕೆಲಸ ಇದೆ. ನಿಮ್ ಕೆಲಸ ನೀವ್ ಮಾಡ್ಬೇಕಷ್ಟೇ. ಆಯ್ತು ಸರ್, ಓಕೆ. ಅಯ್ಯೋ, ಏನಾಗ್ತಿದೆ? ಅಯ್ಯೋ, ನನಗೂ ಗೊತ್ತಿಲ್ಲ. ಮರ ಎಲ್ಲ ಅಲ್ಲಾಡ್ತಿದಲ್ಲ. ಏನಾಗ್ತಿದೆ? ಏನೋ ಬಿರುಗಾಳಿ ಇರ್ಬೇಕೇನೋ. ನನ್ನ ಮೊಟ್ಟೆ ನಾನು ಏನಾಗ್ತಿದೆ ಅಂತ ಹೊರಗಡೆ ಹೋಗಿ ನೋಡ್ಕೊ ಬರ್ತೀನಿ. ನಿನ್ನ ಮೊಟ್ಟೆಗಳ ಜೊತೆಗೆ ಇಲ್ಲೇ ಇರು. ಸರಿ. ಮರ ಎಲ್ಲ ಅಲ್ಲಾಡ್ತಾ ಇದೆ. ಏನಾಗ್ತಿದೆ? ಅಯ್ಯೋ, ಏನಾಯ್ತು? ಎದಳು. ಅಯ್ಯೋ, ನನ್ನ ಮೊಟ್ಟೆ, ನನ್ನ ಫ್ಯಾಮಿಲಿ ಎಲ್ಲ ಹೋಯ್ತು. ಓ ಮೈ ಗಾಡ್, ಈ ತರ ಎಲ್ಲ ಆಯ್ತಾ? ಹೌದು, ಅಷ್ಟೇ ಅಲ್ಲ, ಇನ್ನೂ ಇದೆ. ಬಾ. ಅಯ್ಯೋ ರಮ್ಮ, ಏನು ನೋಡ್ದ? ನಮ್ಮ ಸಿದ್ಧಾರ್ಥ ಲೇಔಟಲ್ಲಿ ಯಾರ್ದೋ ಮನೆ ಒಳಗಡೆ ಚಿರತೆ ನುಗ್ಬಿಟ್ಟಿದಂತೆ. ಮಂಚದ ಕೆಳಗಡೆ ಹೋಗಿ ಮಲಿಕೊಂಡಿತ್ತಂತೆ. ಅಲ್ಲ, ಈ ಥರ ಆದರೆ ಹೆಂಗೆ? ನಾವಿರೋ ಜಾಗಕ್ಕೆ ಅವು ಬಂದರೆ ನಾವೆಲ್ಲಿ ಹೋಗೋಣ? ಯು ಸಿ, ನಾವು ನಿಮ್ಮ ಜಾಗಕ್ಕೆ ಬಂದಿಲ್ಲ, ನೀವು ನಮ್ಮ ಜಾಗಕ್ಕೆ ಬಂದಿರೋದು. ಆಲ್ಸೋ ನಾವು ನಮ್ಮ ಕಸಿನ್ಸ್ ಹುಲಿ ಸಿಂಹ ಥರ ಎಲ್ಲ ಅಲ್ಲ. ನಾವು ಬೇಗ ಅರ್ಬನ್ ಸೆಟಪ್ಗೆ ಅಡಾಪ್ಟ್ ಆಗ್ತೀವಿ. ಕಳೆದ 20 ವರ್ಷದಲ್ಲಿ ಎಕರೆಗಟ್ಟಲೆ ಕಾಡು ನಾಶ ಆಗಿದೆ. ನಾಶ ಆಗ್ತಿರೋ ಕಾಡು ಜೊತೆ ನಾವು ಬೇಟೆ ಮಾಡೋ ಪ್ರಾಣಿಗಳು ನಾಶ ಆಗ್ತಿದೆ. ಇವಾಗ ನೀವು ಹೇಳಿ, ನಾವೇನು ಬೇಟೆ ಮಾಡಬೇಕು? ಹಂಗೆ ನಿಮಗೂ ಗೊತ್ತಿರಂಗೆ
ಟೆಂಪರೇಚರ್ ಅಂತೂ ರೈಸ್ ಆಗ್ತಾನೇ ಇದೆ. ಮಲ್ಕೊಳ್ಳೋಕ್ಕೆ ಮನೆಗಳನ್ನಂತೂ ಉಳಿಸಿರ್ಲಿಲ್ಲ, ಅದಕ್ಕೆ ಮನೆಗೆ ಬಂದು ಮಲ್ಕೊಂಡಿದ್ದೆ. ಆದರೆ ಈ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅಂತೂ ಯೋಚನೆ ಮಾಡಬೇಕಾಗಿರೋ ವಿಚಾರನೆ. ಮನುಷ್ಯರು ಕಾಡು ಮರಗಳು ಎಲ್ಲ ನಾಶ ಮಾಡ್ತಿದ್ದಾರೆ. ಪ್ರಾಣಿಗಳಿಗೆ ಎಲ್ಲೂ ಹೋಗಕ್ಕೆ ಜಾಗ ಇಲ್ಲ. ಸೊ you're saying humans have cut down acres of forests? ಹೌದು. ಅಯ್ಯೋ, ನಾನು ಅನ್ಕೊಂಡೆ ನಿಂಗೆ ವಯಸ್ಸಾಗ್ತಿದೆ ಅದಕ್ಕೆ ಎಲ್ಲ ಉದುರ್ಸ್ತಿದೆ ಅಂತ. ಚಂದ್ರಿಕಾ, ಬಾ ಮುಂದೆ ಹೋಗೋಣ. ನಾವ್ ಯಾರು ಅಂತ ಗೊತ್ತಾಯ್ತಾ? ಈಗ ಬರೀ ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ ನೋಡಿರ್ತೀರಾ ಅಲ್ವಾ? ನಾವು ಕೋತಿಗಳು ಅಂತ ಇಗ್ನೋರ್ ಮಾಡಿದ್ದೀರಾ. ಆದರೆ ನಮ್ಮ ಸಂಕುಲ 50% ಅಷ್ಟು ನಾಶ ಆಗೋಗಿದೆ. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಕಾಡೂ ಇಲ್ಲ, ನಾಡಲ್ಲೂ ಇರೋಕ್ಕಾಗ್ತಿಲ್ಲ. ಹೀಗೆ ಎಲ್ಲೂ ಜಾಗ ಇಲ್ಲದೆ ನಾವು ನಶಿಸಿ ಹೋಗಿದ್ದೀವಿ. Oh, I didn't know you had all these problems. So sad. I'm sorry, Bhumi. But I have an idea. What? I will come very close to you and due to gravity imbalance, people will go crazy and they'll kill each other. Chandrika! Yen heltidya? Humans are also my kids. That's not possible. Nin salpa durane iru. Sorry. I didn't mean that. I was just concerned because you were worried. Let's do one thing. Now Sun hatra help kelana. Sari. Now Sun hatrane help kelana. Surya. Nininda ಒಂದು ಹೆಲ್ಪ್ ಬೇಕಿತ್ತು. You please don't disturb me. Please Surya. I'm helpless. ನಾನು ಕಂಪ್ಲೀಟ್ ಸೋಲಾರ್ ಸಿಸ್ಟಮ್ನ ನೋಡ್ಕೋಬೇಕು, ನಿಮ್ಮೊಬ್ಬರೇ ಅಲ್ಲ. ಯು ಪ್ಲೀಸ್ ಗೋ ಬ್ಯಾಕ್. ಭೂಮಿ, ಇವಾಗ ಏನು ಮಾಡೋಣ? ನನಗೆ ಗೊತ್ತು ಯಾರ ಜೊತೆ ಮಾತಾಡಬೇಕಂತ, ಅದಕ್ಕೆ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು. ದಿಸ್ ಈಸ್ ಮೈ ಸ್ಟೋರಿ ಆ್ಯಂಡ್ ಓನ್ಲಿ ಯು ಕ್ಯಾನ್ ಫೈಂಡ್ ಅ ಸೊಲ್ಯೂಷನ್. Humans are not the only superior beings, but definitely the most capable to bring about a change. Please take responsibility for your actions. To me, all my kids are important and equal. Please do not cut 561 trees in Mysuru. You all together can come up with a better and sustainable solution. This is the story of Mother Earth. We hope you listen.